ಅಂತ್ಯ ಕಾಲದಲ್ಲಿ ನಾನು ಹೇಳ್ತಾ ಇದ್ದೀನಿ, ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ಅಂತ್ಯ ಕಾಲದಲ್ಲಿ ಸೈತಾನ್ ಬಿ ವಾಕ್ಯ ಹೇಳ್ತಾನೆ ರೀ. ಅಂತ್ಯ ಟೈಮಿನಲ್ಲಿ ಸೈತಾನ್ ಪ್ರಸಂಗ ಮಾಡ್ತಾನೆ. ಹೆಂಗೆ ಪ್ರಸಂಗ ಮಾಡ್ತಾನೆ? ಯೇಸುವಿನ ಬಗ್ಗೆ ಸಾಕ್ಷಿ ಹೇಳ್ಕೊಡಲ್ಲ, ಯೇಸು ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಅವ ಯಾವಾಗ ತಿಳ್ಕೊತಾನೆ, ಸುಳ್ಳು ಸಾಕ್ಷಿಗಳು, ಸುಳ್ಳು ಬೋಧಕರು ಯಾರ ಗೊತ್ತಾ? ಅವ್ರು ಹೆಂಗಿರ್ತಾರೆ ಗೊತ್ತಾ ಪ್ರಿಯ ದೇವ ಜನರೇ? ಒನ್ಲಿ ಅವ್ರಿಗೆ ಯೇಸುವಿನ ಹೆಸರು ತೆಗೆದ್ರೆ ಅಲರ್ಜಿ. ಯೇಸುವಿನ ಹೆಸರು ಪ್ರತಿ ಶಬ್ದಕ್ಕೂ ಲೋ ಆಗ್ತದೆ. ಹಲ್ಲೆಲೂಯ. ಎಲ್ಲಿ ಶಬ್ದ ಇರಲ್ವೋ ಅಲ್ಲಿ ಭಾಳ ಸೈತಾನ್ ಕೆಲಸ ಮಾಡ್ತಾ ಇರ್ತಾರೆ. ಹಲ್ಲೆಲೂಯ ಎಲ್ಲಿ ಇರ್ತದೋ ಅಲ್ಲಿ ದೇವರ ಆತ್ಮನ ಪ್ರೆಸೆನ್ಸ್ ಇರ್ತದೆ. ಒಂದೇ. ಮತ್ತು ಸೈತಾನನು ಎಲ್ಲಿ ಇರ್ತಾನೋ, ಯಾವ ಸೇವಕರ ಒಳಗಿರ್ತಾನೋ ಹೊಟ್ಟೆ ಕಿಚ್ಚು ಹೆಚ್ಚಿಗಿರ್ತದೆ. ಅವ್ರು ನೋಡಿ ಇವ್ರು ಜಲಸ್, ಇವ್ರು ನೋಡಿ ಅವ್ರು ಜಲಸ್, ಅವ್ರು ನೋಡಿ ಇವ್ರು ಹೊಟ್ಟೆ ಕಿಚ್ಚು, ಅಹಂಕಾರಿ ಆತ್ಮ. ನಾನು ಹೇಳ್ತೀನಿ ಅವ್ರಿಗಿಂತ ಭಾರಿ ಹೇಳ್ತೀನಲ್ಲ, ಅವ್ರಿಗಿಂತ ಅದ್ಭುತ ನಾನು ಮಾಡ್ತೀನಲ್ಲ, ಅವ್ರಿಗಿಂತ ದೊಡ್ಡ ನನ್ನ ಬಲ್ಲಿ ಅದಲ್ಲ, ಅವ್ರಿಗಿಂತ ದೊಡ್ಡ ಶಕ್ತಿ ನನ್ನ ಬಲ್ಲಿ. ಇದು ಸೈತಾನನ ಮೆಮೊರಿ. ಹಲ್ಲೆಲೂಯ. ಸಮಾನತೆ ನೋಡ್ಕೊಳ್ಳಲ್ಲ. ಸೈತಾನ್ ಯಾರು ಒಳಗಿರ್ತಾನೆ ಹೇಳ್ತಿದ್ದೀನಿ, ಭಾಳ ಜನರ ಒಳಗಿರ್ತಾನೆ. ಪೇತ್ರನ ಒಳಗಿತ್ತು ಸೈತಾನನು. ಪೇತ್ರನ ಒಳಗೆ, ಪೇತ್ರ ಬೆಸ್ಟ್ ಫ್ರೆಂಡ್ ಯೇಸು ಕ್ರಿಸ್ತಂದು, ಬೆಸ್ಟ್ ದಾಸನು, ಅವನ ಒಳಗೆ ಸೈತಾನ್ ಇತ್ತು. ಗಟ್ಟಿಗೆ ಹಲ್ಲೆಲೂಯ. ಆಲೋಚನೆ ಮಾಡ್ರಿ, ಅಂತ 12-24 ತಾಸು ಯೇಸು ಜೊತೆ ಇರುವಂಥ ವ್ಯಕ್ತಿ ಒಳಗಡೆ, ಪಾಸ್ಟರ್ ಒಳಗಡೆನೆ, ಆ ಒಳಗಡೆನೆ ಸೈತಾನ್ ಇತ್ತು ಅಂದರೆ, ಇವತ್ತಿನ ಜನ್ರೇಷನಲ್ಲೂ ಭಾಳ ಪಾಸ್ಟರ್ ಒಳಗಡೆ, ಭಾಳ ವಿಶ್ವಾಸಿ ಒಳಗಡೆ ಸೈತಾನ್ ಗುಪ್ತವಾಗಿ ಮುಚ್ಚಿಕುಂತಿದ್ದಾನೆ. ಅವ್ರಿಗೆ ಕಂಡುಹಿಡಿಬೇಕಾದ್ರೆ ಹೇಗೆ? ಅವ್ರಿಗೆ ಕಂಡುಹಿಡಿಬೇಕಾದ್ರೆ ಹೇಗೆ? ಯೇಸುವಿನ ಶಬ್ದವನ್ನು ಎತ್ತುವುದಿಲ್ಲ ಅವರು. ಯೇಸುವಿನ ಹೆಸರುಗಳನ್ನು ಸ್ವಲ್ಪ ಹೊತ್ತಿಗೆ ಎತ್ತಬಹುದು, ವಾಕ್ಯಗಳನ್ನ ಸ್ವಲ್ಪ ಹೊತ್ತು ಮಾತಾಡ್ಬೋದು, ಆದರೆ ಯೇಸುವಿಗೆ ಜೈ ಜೈಕಾರ ಹೇಳ್ಕೊಡಲ್ಲ ಅವ್ರ ಮನಸ್ಸಿನಿಂದ. ಅವ್ರ ನಡವಳಿಕೆ ಸ್ಥಿರ ಇರಲ್ಲ, ಅವ್ರ ಭಾವನೆಗಳು ಕರೆಕ್ಟ್ ಆಗಿರಲ್ಲ, ಅವ್ರ ಬಾಯಿ ಶಬ್ದ ಅವ್ರ ಅಂದಿನ ಪ್ರಕಾರ ನಡೆಯಲ್ಲ. ಅವ್ರ ಹೊಟ್ಟೆ ಕಿಚ್ಚು ಆ ಸಭೆ ಬಗ್ಗೆ, ಈ ಸಭೆ ಬಗ್ಗೆ, ಆ ಚರ್ಚ್ ಬಗ್ಗೆ, ಈ ಚರ್ಚ್ ಬಗ್ಗೆ ಯಾರು ಕೇವಲ ಆಗಿ ಮಾತಾಡ್ತಾರೋ ಅವ್ರ ಒಳಗಡೆ ಬೆಸ್ಟು ದುಷ್ಟಾತ್ಮ, ಭಾಳ ಹೈಲೈಟ್ ದುಷ್ಟಾತ್ಮ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಯಾರ ಒಳಗಡೆ ಸಮಾನತೆ, ಯಾವ ಚರ್ಚಿನ ಅಪೋಸಿಟ್ ಇಲ್ಲ, ಎಲ್ಲರನ್ನ ಪ್ರೀತಿಸ್ತಾ, ಎಲ್ಲರನ್ನ ದ್ವೇಷ ಇಲ್ಲದೆ, ಎಲ್ಲರನ್ನ ನನ್ನವರು ನಮ್ಮವರು ನಾವು ಒಂದಾಗಿರ್ಬೇಕು ಅನ್ನೋದೇ ಅಂಥ ಸಭೆಗಳು ಮಾತ್ರದಲ್ಲಿ ದೇವರ ಆತ್ಮ ಕೆಲಸ ಮಾಡ್ತಾ ಇರ್ತಾನೆ. ಗಟ್ಟಿಯಾಗಿ ಹಲ್ಲೆಲೂಯ, ಹಲ್ಲೆಲೂಯ. ಪ್ರೀತಿಯ ದೇವ ಜನರೇ, ಇವತ್ತು ನಿಮ್ಮಲ್ಲೂ ಸಹ ಸೈತಾನಗಳನ್ನು ಅನೇಕ ಸ್ಥಳದಲ್ಲಿ ಆಳವಾದ ಕೆಲಸ ಮಾಡ್ತಾ ಇದ್ದಾನೆ. ಹುಷಾರಾಗಿರಿ. ಯಾವಾಗ, ಯಾವ ಹೊತ್ತು, ಯಾವ ಟೈಮಲ್ಲಿ ಅವನು ಕೆಲಸ ಮಾಡ್ತಾ ಇದ್ದಾನೋ ನಿಮಗೆ ಗೊತ್ತಾಗಲ್ಲ. ಸೈತಾನನು ಭಾಳ ಜನಕ್ಕೆ ಭಯ ಹಾಕಿಸ್ತಾ ಇದ್ದಾನೆ. ಆ ಭಯ ಒಳಗಡೆ ಬೀಳಬೇಡ್ರಿ. ದೇವರ ವಾಕ್ಯದ ಒಳಗಡೆ ಹೊರಗೆ ಬನ್ನಿ. ದೇವರ ವಾಕ್ಯದ ಒಳಗಡೆ ವಿರುದ್ಧ ಆಗಿಲ್ಲ. ದೇವರ ವಾಕ್ಯಗಳ ಪ್ರಕಾರ ಜೀವಿಸುವವನು ಹತ್ತಿರವಾಗಿರುತ್ತಾನೆ, ಪ್ರೀತಿಸುವವನು ಹತ್ತಿರವಾಗಿರುತ್ತಾನೆ. ನಿಮ್ಮಲ್ಲಿ ಯಾವತ್ತು ವಾಕ್ಯ ಇಲ್ವೋ ಅಲ್ಲಿ ಫಲ ಇಲ್ಲ. ಯಾವಾಗ ಫಲ ಇಲ್ವೋ ಅಲ್ಲಿ ಆ ವಾಕ್ಯಗಳಿಲ್ಲ. ವಾಕ್ಯ ಇದ್ದಿದ್ದ ವ್ಯಕ್ತಿಗೆ ಫಲಭರಿತನಾಗಿರ್ತಾನೆ. ಫಲ ಮೀನ್ಸ್ ಅವನಲ್ಲಿ ಗಿಫ್ಟ್ಗಳಿರ್ತಾವೆ. ಕಣ್ಣಿಂದ ದೇವರ ಕನಸುಗಳು ಬೀಳೋದಾದ ಗಿಫ್ಟ್ ಇರ್ಬೋದು, ಪ್ರವಾದನೆ ಮಾಡೋದು, ಪ್ರಾರ್ಥನೆ ಕುಂತಾಗ ವಿಸಿಲ್ಗಳು ಬರೋದು, ಅನ್ಯ ಭಾಷೆಗಳು ಬರೋದು, ಪ್ರಾರ್ಥನೆ ಮಾಡೋ ಟೈಮಲ್ಲಿ ಬೈಬಲ್ ರೀಡಿ ಮಾಡುವಾಗ ಸ್ಪೀಚ್ ಮಾಡೋಂಥ ಅಭಿಷೇಕ ಬರ್ಬೋದು. ಅಥವಾ ಅವನಿಗೆ ಗಿಫ್ಟ್ಗಳನ್ನು ವಿಧವಾದ 9 ಗಿಫ್ಟಲ್ಲಿ ಅವ್ರಿಗೆ ಯಾವುದು ಗಿಫ್ಟ್ ಸಿಗ್ತದೋ ದೇವರು ಅವ್ರ ನಡವಳಿಕೆ ನೋಡಿ, ಅವ್ರ ಹ್ಯಾಬಿಟ್ಗಳು ನೋಡಿ ದೇವರವ್ರಿಗೆ ಗಿಫ್ಟ್ ಕೊಟ್ಟು ರೆಡಿ ಮಾಡಿರ್ತಾನೆ. ತಲೆಯಲ್ಲಿ ಇಟ್ಕೊಳ್ರಿ, ಭಾಳ ಜನ ವಿಶ್ವಾಸಿ ಎಲ್ಲಿ ಫಲ ಹತ್ತುತ್ತದೋ ಅದು ಬೆಸ್ಟ್ ಫಲ ಇದೆ. ಅನ್ಯ ಭಾಷೆ ನಿಮ್ಮಲ್ಲಿ ಇತ್ತು, ನಾನು ಹೇಳ್ತಾ ಇದ್ದೀನಿ, ಬೆಸ್ಟ್ ದಿವ್ಯ ದರ್ಶನ ನಿಮಗಿತ್ತು. ಪ್ರಾರ್ಥನೆ ಕುಂತಾಗ ದೇವರು ನಿಮ್ಮಲ್ಲಿ ಪ್ರಾರ್ಥನೆ ಮಾಡುವಾಗ ಸುಮ್ಮನೆ ಕಣ್ಣು ಮುಚ್ಚಿ ಕಣ್ಣು ತೆಗೀರಿ ಅಂತ ಅಂದಾಗ ಅಲ್ಲ, ಪ್ರಾರ್ಥನೆ ಮಾಡೋ ಟೈಮಲ್ಲಿ ನೀವು ಏನಾದರೂ ದೇವರು ತಿಳಿಸಿದರೆ, ದರ್ಶನಗಳನ್ನು ತಿಳಿಸುವುದಾದರೆ ಆ 101% ದೇವರ ವಿಸಿಲ್ ನಿಮ್ಮ ಜೊತೆ ಇದೆ. ದೇವರ ಉದ್ದೇಶ, ಪ್ಲಾನಿಂಗ್ ನಿಮ್ಮ ಜೊತೆ ಇದೆ. ದೇವರು ಯಾವಾಗ ಯಾವ ವ್ಯಕ್ತಿ ಒಳಗಡೆ ಇರ್ತಾನೆ, ನಿರಾಳವಾಗಿರುವಂಥ ವ್ಯಕ್ತಿ ಒಳಗೆ ಇರ್ತಾನೆ, ಹೆಲ್ಪಿಂಗ್ ನೇಚರ್ ಇರೋ ವ್ಯಕ್ತಿ ಒಳಗಿರ್ತಾನೆ, ದಾನ ಧರ್ಮದಲ್ಲಿ ಉತ್ತಮವಾದಂಥ ಕೆಲಸ ಮಾಡೋ ಒಳಗಡೆ ದೇವರಿರ್ತಾನೆ. ಯಾವುದೋ ಒಳಗಡೆ ಕಂಗೂಶ್ ಇರೋ ಒಳಗಡೆ ದೇವರೇ ಗೊತ್ತು ಇರಲ್ಲ. ಚೆನ್ನಾಗಿ ನೆನಪಿಟ್ಕೊಡ್ರಿ, ಕಂಗೂಶ್ ಫಲವಂತ ಇಲ್ಲದ ವ್ಯಕ್ತಿ ಒಳಗಡೆ ದೇವರೇ ಗೊತ್ತು ಇರಲ್ಲ. ಯಾಕೆ ಗೊತ್ತಾ? ಆಲ್ರೆಡಿ ಅವನಿಗೆ ಕಂಗೂಶ್ ಇದ್ದಾನೆ, ಮತ್ತು ಅವ್ನಿಗೆ ಗಿಫ್ಟ್ ಬಿ ಕೊಟ್ಟು ನಾವು ಮತ್ತು ಇನ್ನೊಬ್ರಿಗೆ ಹಂಚಲಕ್ಕೆ ಬಿ ಕಂಗೂಶನ. ಗಟ್ಟಿಗೆ ಅಲ್ಲೆಲೂಯ, ಅಲ್ಲೆಲೂಯ. ಯಾವಾಗ ಹೃದಯದಿಂದ ಭಾಳ ಉತ್ತಮವಾದಂಥ ಮನಸ್ಸು ಅವನಿಗೆ ಇರುತ್ತದೆ, ಎದುರಿನವನಿಗೆ ಅವನ ಒಳಗಡೆ ಜಾಸ್ತಿ ವರ್ಧಾನ್ ತುಂಬುತ್ತದೆ. ಗಟ್ಟಿಯಾಗಿ ಹಲ್ಲೆಲೂಯ.